ಹೊಸಕೋಟೆ ತಾಲೂಕಿನ ಜಡಿಗೇನಹಳ್ಳಿ ಹೋಬಳಿಯ ದೊಡ್ಡದೇನಹಳ್ಳಿ ಗ್ರಾಮದಲ್ಲಿ ದಲಿತ ವಯೋವೃದ್ಧ ಚೌಡಪ್ಪನವರು ತಮ್ಮ ಜಮೀನಿನಲ್ಲಿ ನೀಲಗಿರಿ ಮರ ಬೆಳೆದು ಜೀವನ ಮಾಡುತ್ತಿದ್ದಾರೆ. ಆದರೆ ಅಣ್ಣ ತಮ್ಮಂದಿರು ಭಾಗ ಮಾಡಿಕೊಂಡಿದ್ದಾಗ ಆ ಜಮೀನು ಮಧ್ಯೆ ರಸ್ತೆ ಬಂದಿದೆ. ಆದರೆ ಆ ಜಮೀನಿನ ಪಕ್ಕದಲ್ಲಿ ರಾಮಮೂರ್ತಿ ನಗರದ ಡೆವಲಪರ್ ರವಿಕುಮಾರ್ ಎಂಬ ಸುವರ್ಣೀಯರ ಜಮೀನಿದ್ದು, ಇದೇ ಚೌಡಪ್ಪನವರ ಜಮೀನನ್ನ ಸೇರಿಸಿ ಕಾಂಪೌಂಡ್ ನಿರ್ಮಾಣ ಮಾಡಿ ಮನೆ ಕಟ್ಟಲು ಪ್ರಾರಂಭಿಸಿದ್ದಾರೆ. ಈ ವಿಷಯ ಕೇಳಿದ್ದಕ್ಕೆ ರವಿಕುಮಾರ್ ಅವರು ಚೌಡಪ್ಪನ ಮೇಲೆ ಹಲ್ಲೆ ಮಾಡಿದ ಹಿನ್ನೆಲೆ ಈ ಪ್ರಕರಣ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ನಂತರ ಚೌಡಪ್ಪನವರು ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದು ಮನೆ ಕೆಲಸ ಕಾಮಗಾರಿ ನಿಲ್ಲಿಸಿದ್ದಾರೆ. ಆದರೆ ಈಗ ನಿನ್ನೆ ಸಂಜೆ 5 ಗಂಟೆಯ ಸಮಯದಲ್ಲಿ ಚೌಡಪ್ಪನವರು ತಮ್ಮ ಜಮೀನಿನ ಬಳಿ ಹೋಗಿ ಬರುವಾಗ ಇದೇ ಡೆವಲಪರ್ ರವಿಕುಮಾರ್ ಅವರು ಹಾಗೂ ಅವರ 4 ಜನ ತಂಡ ಚೌಡಪ್ಪನ ಮೇಲೆ ಹಲ್ಲೆ ಮಾಡಿ ಕಾಲಿಗೆ ಬಲವಾಗಿ ಹೊಡೆದು ಜಾತಿ ನಿಂದನೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಂದಿಸಿ ಹಲ್ಲೆ ಮಾಡಿದ್ದು, ಈಗ ಅವರು ಹೊಸಕೋಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಇವರಿಗೆ ನ್ಯಾಯ ದೊರಕಿಸಿಕೊಡಬೇಕು, ರವಿಕುಮಾರ್ ವಿರುದ್ಧ ಜಾತಿ ನಿಂದನೆ ಪ್ರಕರಣ ದಾಖಲಿಸಬೇಕು ಎಂದು ದಲಿತ ಮುಖಂಡ ಹಾಗೂ SC/ST ಜಿಲ್ಲಾ ಜಾಗೃತಿ ಉಸ್ತುವಾರಿ ಸಮಿತಿಯ ಸದಸ್ಯರು IR ನಾರಾಯಣಸ್ವಾಮಿ ಆಗ್ರಹಿಸಿದ್ದಾರೆ. ಏನಂತಿದ್ದೀನಿ ನನ್ನ ಅಲ್ಲ ಅಣ್ಣ ಹೊರದಾಗ್ಬಿಟ್ಟಣ ಯಾರು ಅಣ್ಣ ಹೊರದಾಗ್ಬಿಟ್ಟಣ ಯಾರು ಅವನ ಬೈಯರ್ ಬಂದು ಹೊಡಿತಾನ ಅಣ್ಣ ಹೊಡಿತಾನ ಹಲೋ ಹೊರದಾಕಿದ್ ನೋಡ ಹೊರದಾಕ್ಬಿಟ್ನಣ್ಣ ಕಲಗಲ್ಲ. ಹೌದಾ ಹೌದಣ್ಣ ಎಲ್ಲಿ ಅವ್ರ ಕಾಲ್ ಶುರುವಾಗ್ಬಿಟ್ನಣ್ಣ ನಿಮ್ಮ ಜಮೀನ್ ಹತ್ರ ಇವಾಗ ಬಂದಣ್ಣ ಹೊರದಾಕ್ಬಿಟ್ನ. ಎಲ್ಲಿ ಅಣ್ಣ 4-5 ಜನ ಬಂದು ಹೊರದಾಕಿರೋಣ. ಅಣ್ಣ ಹೊಡೆದು ಬಿಸಾಕಿದ್ನ ನಾವು. ನಿನ್ಗೆ ಹಂಗಿಲ್ವಲ್ಲ 4-5 ಜನ ಯಾರು ಹಲೋ ಕಂಪ್ಲೇಂಟ್ ಕೊಡು ಬಂದು. ಇಲ್ಲಿ ಹೊರದಾಗಿ ದಬ್ಬೇಕೇಣ ಅಂದ್ರೆ ಹಾಂ ನಾನೇನು ಓಡಾಡಕ್ಕಾಗಲ್ಲ. ಓ ನೋಡೋಣ, ಫೋನ್ ತೆಗಿಬೇಡ, ನಾನು ಫೋನ್ ತೆಗಿಬೇಡಣ್ಣ. ನೋಡು ಫೋನ್ ತಗೋಣ, ಅಯ್ಯಯ್ಯೋ ಅಯ್ಯಯ್ಯಪ್ಪ ತಗೋಣ ಅಯ್ಯಯ್ಯೋ ತಗೋಣ ಕುಕ್ಕು ಅಬ್ಬ ಹೋಗಣ್ಣ ಕಾಲು ಅಣ್ಣ ಹಾಂ ಕಾಲು ಹೊರ್ಟೋಯ್ತಣ್ಣ. ಅಣ್ಣ ತಿರ್ಗಿ ಆಂಬುಲೆನ್ಸ್ ಕಳ್ಸೋಣ ಅಣ್ಣ. ಹಾಂ ಆಂಬುಲೆನ್ಸ್ ಕಳ್ಸೋಣ, ಆಗಲ್ಲ ನಡ್ಯಕ್ಕ. ಹೌದಾ ತಿರ್ಗಾಕ್ಬಿಟ್ನಣ್ಣ. ಸರಿ ಸರಿ ಆಯ್ತು. ತಿರ್ಗಾಕಣ, ನಾನು ದೇವ್ರ ನಡ್ಯಕ್ಕಾಗಲ್ಲಣ್ಣ, ಇಲ್ಲೇ ಇದ್ದೇನೆ ಅಣ್ಣ. ನೋಡಿ ಗಾಡಿ ತಗೊಂಡು ಒಳಕಾಗ್ತಾರಣ್ಣ. ಸರಿ 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 ಅಟ್ಯಾಕ್ ಮಾಡಿದ್ರು. ಅಟ್ಯಾಕ್ ಹಾಕ್ಬಿಟ್ಟು ನನ್ನ ಗಾಡಿಗೆ ಅಡ್ಡ ತಿರುಗಿಬಿಟ್ರು. ಯಾರು ಅವರು ಯಾರು ರವಿಕುಮಾರ್ ಅಂತೇಳಿ. ಹಾಗೆ ನೀವು ಮೊದಲೇ ಹೇಳಿದ್ದೀನಿ ಹೊರಗಡೆ ಜಮೀನು ಹಾಕಂತೇಳಿ, ಮತ್ತೆ ನೀನು ನಮ್ಮನ್ನು ಓದ್ತಾಯಿದ್ದೆ ಅಂತ ಆಗಿದೆ. ತಿಂಗಬಿಟ್ರು 4 ಜನ. ಇಲ್ಲೊಂದು ಬಟ್ಟೆ ಹೊಡೆದ, ಈ ಕಡೆ ಮುಚ್ಚಲು ಲಾಂಗ್ ಎತ್ಕೊಂಬಂದು ನಾನು ಎಗರ್ಕೊಂಡು ಗಿಡದಾಕ್ ಹೋದೆ. ಅಲ್ಲಿ ಬಂದು ತಿಂಗಬಿಟ್ರು. ಬರ್ತಾನೆ ಏನಾಗೈತೆ ಅಂದರೆ ನಮ್ಮ ಮಗನೇ ಅವ್ನು ಸಾಯಿಸೋದೆ, ಅವ್ನು ನಮ್ಮನ್ನಕ್ಕೆ ನಮ್ಮ ಮಗನ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ನಮ್ಮ ನನ್ನ ಜಮೀನಕ್ಕೆ ನಾನು ಬಂದು ನೀನು ಹಾಕಂತ ನಿಂದು ಯಾವುದೇ ಜಮೀನು ನೀನು ನಮ್ಮನ್ನು ಹೊಲ್ತಲ್ದಾಗ ನಾನು ತಿನ್ನಕ್ಕೆ ನನ್ನ ಜಮೀನು ಹಾಕಿ ನೀನು ಬರ್ತಾಯಿದ್ದೆ ಅಂದ್ಬಿಟ್ಟಿದೆ. ಹಿಡ್ಕೊಂಡಿದ್ದು 4 ಜನ ಅಟ್ಯಾಕ್ ಮಾಡಿದ್ದು. ಯಾರು ರವಿಕುಮಾರು ಅವನ ಜೊತೆಗಿದ್ದರು. ಆಮೇಲೆ ಶ್ರೀರಾಮನ್ ಅಂತಿದ್ದ, ಅವನು ಇದು ಮುಗ್ಬಾಳ ಶ್ರೀರಾಮನಿಲ್ಲ ನಿಂತ್ಕೊಂಡು ನೋಡ್ಕೊಂಡಿದ್ದ. ಅವ್ರು ಹೊಡಿತಾಯಿದ್ರೆ ಹೊಡೆದಿದ್ದಾರೋ ರವಿಕುಮಾರ್. ಹ್ಞೂ ರವಿಕುಮಾರ್ ಜೊತೆಗ 3-4 ಇದ್ರು. ಈ ಕಾಲು ಏನಾಗಿದೆ ಇದು? ಕಾಲು ಹಾಕ್ಬಿಟ್ರು ದೊಣ್ಣಾಗ. ಹಾಕ್ತಾನೆ ಹದಿಮ್ಕೊಂಬಿಟ್ರು ಬಂದು 4 ಜನ. ಹದಿಮ್ಕೊಂತಾನೆ ನಮ್ಗೆ ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಅವ್ನು ರವಿಕುಮಾರ್ ಇಲ್ಲಿ ಕೊಡ್ದ, ಅವ್ನು ಇನ್ನೊಬ್ರು ಬಂದು ಈ ಕಡೆ ಹೊಡೆದ.
ನಾನೇನು ಮಾಡೋಕ್ಕಾಗಲ್ಲ, ಇದಾಗಬೇಕಾದ್ರೆ ನಾನು ಮೊದಲೇ ಹೇಳಿದ್ದೀನಿ, ಬರಬೇಡ, ವಾರ್ನಿಂಗ್ ಕೊಟ್ಟಿದ್ದೀನಿ ನನ್ನ ಮಗನಂದರೆ ನೀನು ನಮ್ಮನ್ನು ಒಲೆಯಲ್ಲಿ ಈಗ ಮತ್ತೆ ಮತ್ತೆ ಬರ್ತಾ ಇದೆಯಾ, ಹೋಗಿ ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇದೆಯಾ. ಜಮೀನು ಯಾರು ಸರ್ ಅದು? ಜಮೀನು ನಮ್ಮದೇ ಅಲ್ಲ ಸರ್. ಓಕೆ. ನಾನು ಮೊದಲೇ ಹೇಳಿದ್ದೀನಿ, ಅಲ್ಲಿ ಕಾಂಪೌಂಡ್ ಹಾಕೋವಾಗ ಹೇಳಿದ್ದೆ, ಅಪ್ಪ ಈ ಜಮೀನು ನಮ್ಮದು ಹಾಕ್ಬೇಡ ಅಂದೆ. ಏನಾಗಲ್ಲರಪ್ಪ, ನಿಮ್ಮ ಜಮೀನು ನಾನು ಹಾಕಲ್ಲ, ಮಾತಾಡೋಣ ಬಿಡು ಅಂತಂದ. ಕೇಸ್ ಗೀಸ್ ಏನಿದೆಯಾ ಜಮೀನಲ್ಲಿ? ಇಲ್ಲ ಸರ್, ನಾನು ಕೇಸ್ ಹಾಕಿ OS ನಂಬರ್ ಹಾಕಿದ್ದೀನಿ ಸರ್. ಸ್ಟೇ ಮಾಡಿಸಿದ್ಯಾ? ಸ್ಟೇ ಮಾಡಿಸಿದ್ದೀನಿ, OS ನಂಬರ್ ಹಾಕಿದ್ದೀನಿ. ಹಾಕಿದ್ದು ನನ್ನ ಮಗನ ಆವಾಗ ಗಲಾಟೆ ಬಂದ, OS ನಂಬರ್ ಯಾವನ್ ಹಾಕೋಣ ಅಂತ ಹೇಳಿದ. ಆವಾಗ ಗಲಾಟೆ ಮಾಡಿದ್ದು, ಬಂದು ಕಂಪ್ಲೇಂಟ್ ಕೊಟ್ಟೆ. ಇಲ್ಲಿ SP ಹತ್ರ ಎಲ್ಲ ಮಾತಾಡಿದ್ರು. ಆಗ ತಿರ್ಗಾ ಮತ್ತೆ ಬಂದ ನನ್ನ ಮಗನ ಅವ್ರಿಗೂ ವಾರ್ನಿಂಗ್ ಕೊಟ್ಟರು, ಎಲ್ಲ ವಾರ್ನಿಂಗ್ ಕೊಟ್ಟೆ. ಕ್ಯಾನ್ಸಲ್ ಮಾಡ್ಕೊಂಡು ಬಂದ್ಬಿಟ್ಟು ಪೊಲೀಷನ್ ಹೋಗು ಅಂತ ಹೇಳಿದ್ರು. ಆಗ್ಲಾಗ್ಲಿ ಅವರು ಮತ್ತೆ ತಿರ್ಗಾ ನಾನು ಅಟ್ಯಾಕ್ ಮಾಡಾಗ ವಾರ್ನಿಂದ ಕಾಯ್ತಾ ಇದ್ರು. ಈಗ ರಾತ್ರಿ 6 ಗಂಟೆಗೆ ಸಮಯ ನೋಡಿ ನನ್ನ ಅಟ್ಯಾಕ್ ಮಾಡಿ ಅಲ್ಲಿ ಮಚ್ಚಲು ಲಾಂಗ್ ಲೆಟ್ಕೊಂಬಂದು ಹೊಡ್ಯಕ್ಕೆ ಶುರು ಮಾಡಿದ್ರು. ಅಷ್ಟೊತ್ತು ಗದಿಮ್ಕೊಂಡು ನನ್ನ ಮಕ್ಳು ಕಾಲು ಇವಾಗ ಕಂಪ್ಲೇಂಟ್ ಕೊಟ್ಟಿದ್ದೀರಾ ನೀವು ಪೊಲೀಸ್ ಸ್ಟೇಷನ್ಗೆ? ಕೊಟ್ಟಿದ್ದೆ ಸರ್. ಯಾವಾಗ ಕೊಟ್ಟಿದ್ದೀರಿ? ರಾತ್ರಿ ಮೊದಲು ನಾವು ತಿಂಗಳದಾಗ ಮೊದಲೇ ಕೊಟ್ಟಿದ್ದೆ ಸರ್. ಜರ್ಗೇನಹಳ್ಳಿ ಹೋಬಳಿ ದೊಡ್ಡದೇನಹಳ್ಳಿ ಗ್ರಾಮ ಚೌಡಪ್ಪ. ಇವ್ರ ತಾತ ಯಳಚಾಮನಹಳ್ಳಿ ಸರ್ವ ನಂಬರ್ 14ರಲ್ಲಿ 4 ಎಕರೆ ಜಮೀನು ಕೊಂಡಿದ್ದ. ಬಸರೆಡ್ಡಿ ಅಂತ ಅವ್ರ ಹತ್ರ ಜಮೀನು ಕೊಂಡಿದ್ರೆ ಏನಾಗಿತ್ತು, ಇವರು ವಾಸದಲ್ಲಿ ನೀರಿಗೆರೆ ಹಾಕ್ಕೊಂಡಿದ್ರು. 2 ಎಕರೆ ಆ ಕಡೆ ಈ ಕಡೆ ಡಿವೈಡ್ ಆಯಿತು. ಹೆಂಗಂದ್ರೆ ರೋಡ್ ಬಂತು. ಡಿವೈಡ್ ಆದಾಗ ಈ ಕಡೆ ಡಿವೈಡ್ ಆದಮೇಲೆ ಈ ಕಡೆ ಬಂತು, ಆ ಕಡೆ ಬಂತು. ಸೆಂಟ್ರಲ್ ರೋಡ್ ಬಂದಾದಮೇಲೆ 2 ಎಕರೆ ವಾಸ ಮಾಡ್ತಾಯಿದ್ರು. 2 ಎಕರೆನೂ ವಾಸ ಮಾಡ್ತಾಯಿದ್ರೆ ಈ ರವಿಕುಮಾರ್ ಅಂತ ರಾಮಮೂರ್ತಿ ನಗರ ಅವ ಬಿಲ್ಡರ್. ಅಲ್ಲಿ ಒಂದು 8 ಎಕರೆ ಜಮೀನು ಕೊಟ್ಟಿದ್ದಾನೆ ಪಕ್ಕದಲ್ಲಿ. ಜಮೀನು ಕೊಂಡವನು ಏನು ಮಾಡಿದಾನೆ, ಈತನ ಕುಸಲಾಯಿಸ್ಕೊಂಡು ಈತನಿಗೆ ಆಯಿತು ನಿಮ್ಮ ಜಮೀನು ಕೊಡೋದು, ಈತನ ನಾನು ಕೊಡಲ್ಲ ಅಂತ ಹೇಳಿದ್ದಾನೆ. ಈತನ ಆಕ್ಸಿಡೆಂಟ್ ಆಗಿ ಹಾಸ್ಪಿಟ್ಲ್ಗೆ ಹೋಗಿದ್ದಾನೆ, ಕಾಲು ಆಕ್ಸಿಡೆಂಟ್ ಆಗಿದೆ. ಇದಾದ ಮೇಲೆ ಏನಾಗಿತ್ತು, ರವಿಕುಮಾರ್ ಏನು ಮಾಡಿದಾನೆ, ಈತನ ಜಮೀನಿಗೂ ಸೇರಿ ಕಾಂಪೌಂಡ್ ಹಾಕಿಕೊಂಡು ಮನೆ ಕೊಟ್ಟಾದ್ಮೇಲೆ ಈತನ ಹಾಸ್ಪಿಟ್ಲಿಂದ ಬಂದಾದ್ಮೇಲೆ ಕೇಳಕ್ಕೆ ಹೋಗಿದ್ದಾನೆ. ಅವಾಗ ಅಟ್ಯಾಕ್ ಮಾಡಿ ಹೊಡೆದಿದ್ದಾನೆ. ಹೊಡೆದಾದ್ಮೇಲೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಅವ್ರೇನು ಮಾಡಿದ್ದಾರೆ, ನೀನು ಸ್ಟೇ ತಗೊಂಬ ಅಂತ ಹೇಳಿದ್ದಾರೆ. ಇದನ್ನು ಕೋರ್ಟಿಂದ ಸ್ಟೇ ತಗೊಂಡಿದ್ದಾನೆ. ಸ್ಟೇ ತಗೊಂಬಂದಾಗ ರವಿಕುಮಾರ್ಗೆ DSP ಮತ್ತು ಅಶೋಕ್ ಅವರು ಸರ್ಕಲ್ ಇನ್ಸ್ಪೆಕ್ಟ್ರು ವಾರ್ನಿಂಗ್ ಮಾಡಿ, ನೋಡಪ್ಪ ಅದನ್ನ ಸ್ಟೇ ಇದೆ, ನೀನು ಆ ಜಮೀನಿಗೆ ಹೋಗ್ಬೇಡ, ಸ್ಟೇ ಕ್ಯಾನ್ಸಲ್ ಮಾಡ್ಕೊಳ್ಬೇಕಾ ನೀನು ಮಾಡು ಅಂತೇಳಿ ಇಬ್ಬರು ಸರ್ವೆ ಮಾಡಿರಿ ಜಾಗನ ಅಂತೇಳಿ ಹೇಳಿದ್ದಾರೆ. ಬಂದೋಬಸ್ತ್ ಮಾಡಿ ಅವನಿಗೆ ತಿಳಿ ಹೇಳಿ ಕಳಿಸಿದ್ರು. ಈ ಕಳಿಸಿ ಆದಮೇಲೆ ಸ್ಟೇ ಇದ್ರು ಕೂಡ ಅವನು ಮನೆಯನ್ನು ಅಲ್ಲಿ ಕೆಲಸ ಮಾಡ್ತಾನೆ ಇದ್ದ. ಈತ ಹೋಗಲಿಲ್ಲ ಜಾಗಕ್ಕೆ, ಸ್ಟೇ ಮಾಡಿದ್ದೀನಿ ಅಂದ್ಬಿಟ್ಟು. ಆಗ ಏನು ಮಾಡಿದ್ದಾರೆ, ತಹಸೀಲ್ದಾರ್ಗೆ ನಾನು ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯನಾಗಿರೋದು ನನ್ನ ಗಮನಕ್ಕೆ ಬಂದಾಗ ನಾನು ಜಿಲ್ಲಾ ಜಾಗೃತಿ ಸಮಿತಿಯಲ್ಲಿ ಮೀಟಿಂಗಲ್ಲಿ ಪ್ರಸ್ತಾಪನೆ ಮಾಡಿದೆ. ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು DSPಗೆ ತಹಸೀಲ್ದಾರಿಗೆ ಹೇಳಿದ್ರು, ಏನಂತ ನೋಡ್ರಿ, ಇಮಿಡಿಯೇಟ್ಲಿ ಅದನ್ನು ಪೊಸಿಷನ್ಗೆ ಹೋಗಿ ಅದನ್ನು ಸರ್ವೆ ಮಾಡಿ ಅವರಿಗೆ ಜಮೀನು ಬಿಡಿಸ್ಕೊಟ್ಟು ಯಾರು ಅವನಿಗೆ ತಪ್ಪಿತಸ್ಥರು ಅವನ ಕ್ರಮ ಕೈಗೊಳ್ಳಿ ಅಂತ. ಅಲ್ಲಿಂದ ಬಂದಾದ್ಮೇಲೆ ಏನು ಮಾಡಿದೆ, ರವಿಕುಮಾರ್ ಅವನು ಈತನ ಮುಚ್ಚೆತ್ಕೊಂಡು ಓಡಾಡಿದ್ದಾನೆ. ಮುಚ್ಚೆತ್ಕೊಂಡು ಓಡಾಡಿ ನನ್ನ ಮಗ ನೀನು ಜಮೀನಿಗೆ ಬಂದು ಸಾಯಿಸ್ಬಿಡ್ತೀನಿ, ನೀನು ಅಲ್ಲಿ ಹೋದ್ರೆ ಅಂತ ಅದು ಹೇಳಿದ್ದಾರೆ. ನಾವು ತಹಸೀಲ್ದಾರಿಗೆ ಬಂದು ಮಾತಾಡಿ ತಹಸೀಲ್ದಾರ್ ಗಮನ ಕೊಟ್ಟು ಆಮೇಲೆ ತಹಸೀಲ್ದಾರ್ ಗೆರವ್ ಮಾಡಾದ್ಮೇಲೆ ತಹಸೀಲ್ದಾರು RIಗೆ ರಿಪೋರ್ಟ್ ಮಾಡಿ ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಅಂತ ಹೇಳಿದ್ರು. RI ಅವರು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದಾಗ ಆಯಿತು ಸರ್ ಸರ್ವೆಗೆ ಹಾಕಿ ಅಂದರು. ಸರ್ವೆಗೆ ಹಾಕಿ ಈತ ಚೌಡಪ್ಪ ನೆನ್ನೆ ಒಂದು 3-4 ಗಂಟೆ ಇರ್ಬೋದು ಅಷ್ಟೊತ್ತಲ್ಲಿ 6 ಗಂಟೆ ಸರ್ವೆ ರಿಪೋರ್ಟು ಅರ್ಜಿ ಹಾಕಿದ ಮೇಲೆ ತೊಗೊಂಡು ಊರಿಗೆ ಹೋಗೋ ಟೈಮಲ್ಲಿ ಅದೇ ದಾರಿಯಲ್ಲಿ ಹೋಗ್ಬೇಕಾತ. ಊರಿಗೆ ಹೋಗೋ ಟೈಮಲ್ಲಿ ಏನು ಮಾಡಿದ್ದಾರೆ, ಇವರು ಅಟ್ಯಾಕ್ ಮಾಡಿಬಿಟ್ಟು ಆತನ ಹೊಡೆದು, ಇದೇ ಥರ ನಿಂದು ಕಾಲು ಮೊದಲು ಆಪರೇಷನ್ ಆಗಿದ್ದು, ಬೋಡಿ ನನ್ನ ಮಗನಿಗೆ ಕಾಲಿದ್ರೆ ನೀನು ಓಡಾಡ್ತೀವಿ ಅಂತೇಳಿ ಆತನ ಕಾಲನ್ನು ತುಳಿದು ದೊಣ್ಣೆಯಲ್ಲಿ ಹೊಡೆದು ಆತನ ಜಾತಿ ನಿಂದನೆ ಮಾಡಿ ಭಾಳ ಹಲ್ಲೆ ಮಾಡಿದ್ದಾರೆ. ಆಮೇಲೆ ಆತನ ಇರ್ತಕ್ಕಂಥ ಕೆಲವು ದಾಖಲೆಗಳು, ಎವಿಡೆನ್ಸ್ ದಾಖಲೆಗಳೆಲ್ಲ ಕಿತ್ಕೊಂಡು ಇದು ಮಾಡಿದ್ದಾನೆ. ಈಗ ತಪ್ಪಿಸ್ಕೊಂಡು ಹೋಗ್ಲಿಕ್ಕಾಗದ ಎತ್ತಿ ಇದನ್ನ ಒಂದು ಜಮೀನಲ್ಲಿ ಬಿಸಾಕಿದ್ದಾರೆ. ಇದನ್ನ ಸತ್ತೋದ್ನಂತೇಳಿ ತಿಳ್ಕೊಂಡು ಹೋಗಿದ್ದಾರೆ ಅವರು. ಆಮೇಲೆ ಈತ ಏನು ಮಾಡಿದ್ದಾರೆ, ಈ ದಾರಿಯಲ್ಲಿ ಹೋಗೋರು ಯಾರು ತೊಗೊಂಡ್ಬಂದು ಗಾಡಿ ಕಿತ್ತು ಬೇರೆ ಅವನು ಕಾಂಪೌಂಡಲ್ಲಿ ಹಾಕ್ಕೊಂಡಿದ್ದಾನೆ ಅವನು. ಮತ್ತು ಅವನೇ ಹೋಗಿ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿದ್ದಾನೆ ಅಂತ ನಾನು ನಮ್ಮ ಜಮೀನಲ್ಲಿ ಬಂದು ಗಿಡಗಳು ಕಲಿತಾ ಇದ್ದ ಆ ರೀತಿ ಮಾಡಿ ಕಂಪ್ಲೇಂಟ್ ಕೊಟ್ಟಿದ್ದೆ ಸ್ಟೇಷನಲ್ಲಿ. ಈಗೇನು ಹೇಳ್ತಾರೆ, ಪೊಲೀಸ್ ನಾವು ಫೋನ್ ಮಾಡ್ರಿ ಅಂತಂದರೆ ಸಿವಿಲ್ ಡಿಸ್ಟ್ರಿಬ್ಯೂಟು ನೀವೆಲ್ಲ ಯಾಕೆ ಮಾಡ್ತೀರಿ ಅಂತ. ನಾನು ಹೇಳೋದು ಇಷ್ಟೇ ಪೊಲೀಸ್ ಇಲಾಖೆಗೆ ಮತ್ತು ರೆವಿನ್ಯೂ ಇಲಾಖೆಗೆ ಹೇಳ್ತೀನಿ, ನೀವು ಯಾಕೆ ಈ ಥರ ಮೀನಾಮೇಷ ಎಣಿಸ್ತೀರಿ? ಇವತ್ತು ರೆವಿನ್ಯೂ ಇಲಾಖೆ ಯಾಕೆ ಅವರು ತಹಸೀಲ್ದಾರ್ ರೆವಿನ್ಯೂ ಅವರು ತಪ್ಪು ಮಾಡೋದಕ್ಕೋಸ್ಕರ ಇವತ್ತು ದಲಿತರ ಮೇಲೆ ರೈತರ ಮೇಲೆ ಹಲ್ಲೆ ನಡೀತಾ ಇದೆ. ಆ ಹಲ್ಲೆ ನಡೆದ ತಕ್ಷಣ ಪೊಲೀಸರು ಕಂಪ್ಲೇಂಟ್ ಮಾಡಿದ್ರೆ ಪೊಲೀಸ್ನವರು ಬಿಲ್ಡರ್ ಜೊತೆ ಮಾತಾಡ್ತಾರೆ. ನಾನು ಒಂದು ದಿವಸ ನಮ್ಮ ಸಂಘಟನೆ ಮುಖಂಡರೆಲ್ಲ ಸೇರಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಬೇಕಾದಾಗ ಇದೇ ವಿಚಾರದಲ್ಲಿ ಆ ಬಿಲ್ಡರ್ ಬಂದಾಗ ಪೊಲೀಸ್ನವರು ಅವನು ಚೇರಾಗಿ ಕೂರಿಸ್ತಾರೆ. ಅವನಿಗೆ ಅವನೊಬ್ಬ ಆರೋಪಿ, ಒಬ್ಬ ಬಿಲ್ಡರ್ ಆರೋಪಿ, ಅವ್ನು ಚೇರಾಗಿ ಕೂರಿಸ್ತಾರಂದರೆ ಇನ್ನು ಎಷ್ಟು ಮಟ್ಟಿಗೆ ಇವ್ರಿಗೂ ಜನರಿಗೆ ಮತ್ತು ಬಡವರಿಗೆ ಮತ್ತು ದಲಿತರಿಗೆ ರೈತರಿಗೆ ನ್ಯಾಯ ಕೊಡ್ತಾರಂತ ಒಂದು ಪ್ರಶ್ನೆಯಾಗಿದೆ ನಮಗೆ.
ನಮ್ಮ ಹೊಸಕೋಟೆಯಲ್ಲಿ ಇರ್ತಕ್ಕಂಥವ್ರು ಅಶೋಕ್ ಅವರು ಅದೇನು ಕೆಲಸ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಏನಂದರೆ ಈಗ ಆತನ ಪಾಪ ಜೀವನ ಎಲ್ಲೋ ಇದ್ಕೊಂಡು ಹೋರಾಡ್ತಾ ಇದ್ದ, ಅಲ್ಲಿಗೆ ಕೇಸ್ ಹಾಕಬಾರ್ದು ನಮ್ಮವರು, ಕಷ್ಟ ಆಗ್ತದೆ ಈ ತಾಲೂಕಿನಲ್ಲಿ ಅಂತೇಳಿ ನಾನು ಖಂಡಿಸ್ತಾ ಇದ್ದೀನಿ. ಉದಾಹರಣೆ ಏನಪ್ಪ ಅಂದರೆ ಈ ಚೌಡಪ್ಪನಿಗೆ ನ್ಯಾಯ ಕೊಡಿಸ್ಬೇಕು. ಒಂದು ಆತನಿಗೆ ಏನು ಅನ್ಯಾಯ ಆಗಿದೆ ಅವರಿಗೆ 10 ಲಕ್ಷ ಪರಿಹಾರ ಕೊಡಬೇಕು. ಅವನ ಮೇಲೆ ಕ್ರಿಮಿನಲ್ ಕೇಸ್ ಆಗಬೇಕು ಮತ್ತು ಅಟ್ರಾಸಿಟಿ ಕೇಸ್ ಆಗಬೇಕು. ತಾಲೂಕಿನಲ್ಲಿ ಇಂಥ ಘಟನೆಗಳು ಮತ್ತೆ ಮರುಕಳಿಸಬಾರ್ದು ಅಂತೇಳಿ ನಾನು ಇವತ್ತು ಒತ್ತಾಯ ಮಾಡ್ತೀನಿ.